ಕೊಟ್ಟೂರಿನ ಗಚ್ಚಿನಮಠ ದೇವಸ್ಥಾನದ ಆವರಣದಲ್ಲಿ ಫಾರ್ಮ್ ನಂಬರ್ 3ರ ಮೇಳವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದ ರೇಖಾ ರಮೇಶ್, ಉಪಾಧ್ಯಕ್ಷರಾದ ಸಿದ್ದಯ್ಯ ಸ್ವಾಮಿ, ಮುಖ್ಯಾಧಿಕಾರಿಯಾದ ನಸರುಲ್ಲಾ ಹಾಗೂ ಸರ್ವ ಸದಸ್ಯರು ಪಂಚಾಯಿತಿಯ ನೂತನ ಜೆಸಿಬಿ ಯಂತ್ರವನ್ನು ಲೋಕಾರ್ಪಣೆ ಮಾಡುವುದರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾರ್ವಜನಿಕರ ಕೈಗೆ ನೇರವಾಗಿ ಫಾರ್ಮ್ ನಂಬರ್ 3ಅನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯಾಧಿಕಾರಿ ನಸರುಲ್ಲಾರವರು, ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಾವು ಈಗಾಗಲೇ ಒಟ್ಟು 14,401 ಆಸ್ತಿಗಳ ಪೈಕಿ 11,117 ಆಸ್ತಿಗಳಿಗೆ ಫಾರ್ಮ್ ನಂಬರ್ 3ಅನ್ನು ವಿತರಿಸಿದ್ದೇವೆ. ಉಳಿದ 5,284 ಆಸ್ತಿಗಳಿಗೆ ಅತಿ ಶೀಘ್ರದಲ್ಲಿ ಫಾರ್ಮ್ ನಂಬರ್ 3ಅನ್ನು ವಿತರಿಸಲಾಗುತ್ತದೆ ಮತ್ತು ವಾರ್ಡ್ ವಾರ್ ಸ್ವತಃ ನಾವೇ ಹೋಗಿ ವಿತರಿಸುವಂತಹ ಕೆಲಸವನ್ನು ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ನಂತರ ಡಿಎಸ್ಎಸ್ ಜಿಲ್ಲಾ ಅಧ್ಯಕ್ಷರಾದ ಮರಿಸ್ವಾಮಿ ಮಾತನಾಡಿ, ಇತ್ತೀಚಿನ ಸಭೆಯಲ್ಲಿ ತೀರ್ಮಾನಿಸಿದಂತೆ ಸಾಮಾನ್ಯ ಜನರಿಗೆ ಉಪಕಾರವಾಗಲೆಂದು ಶವವನ್ನು ಸಾಗಿಸಲು ಮುಕ್ತಿ ವಾಹನದ ಜೊತೆಗೆ ಗುಂಡಿಯನ್ನು ತೆಗೆಯುವುದಕ್ಕಾಗಿ ಉಚಿತವಾಗಿ ಜೆಸಿಬಿ ವ್ಯವಸ್ಥೆಯನ್ನು ನೀಡಲಾಗಿದೆ ಮತ್ತು ಶೇಕಡ 70% ನಂಬರ್ 3 ಫಾರ್ಮ್ಗಳನ್ನು ವಿತರಿಸಲಾಗುವುದು. ಬಹುಶಃ ಯಾವುದೇ ಪಟ್ಟಣ ಪಂಚಾಯಿತಿ ಇದನ್ನು ಮಾಡಿರುವುದಿಲ್ಲ ಎಂದು ಶ್ಲಾಘಿಸಿದರು. ಈ ಕಾರ್ಯಕ್ರಮಕ್ಕೆ ಪುಷ್ಟಿ ನೀಡಲು ಸದಸ್ಯರಾದ ಕೆಂಗಪ್ಪ, ಶಫಿ, ಎಂಎಟಿ ರಾಮಣ್ಣ, ಅಂಜಿನಮ್ಮ, ತಿಪ್ಪೇಸ್ವಾಮಿ, ರಾಜೀವ್ ಹಾಗೂ ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವರದಿ ರವಿಚಂದ್ರ ಎಚ್, ಕೊಟ್ಟೂರು. ಮಾನ್ಯ ಜಿಲ್ಲಾಧಿಕಾರಿಗಳು, ಇವತ್ತಿನ ದಿನ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಬೇಕಂದ್ರೆ ಇದಕ್ಕೆ ನಾವು ಜಿಲ್ಲಾಧಿಕಾರಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಬಡವರಿಗೆ ತೊಂದರೆ ಆಗದಂತೆ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನಮಗೆ ಕೊಟ್ಟು ಮಾರ್ಗದರ್ಶನ ನೀಡಿದ ರೀತಿಯಲ್ಲಿ ನಾವೆಲ್ಲ ಕೆಲಸ ಮಾಡಿದ್ದೀವಿ. ಇದರಲ್ಲಿ ಯಶಸ್ವಿ ಕಂಡಿದ್ದೀವಿ. ಹಾಗಾಗಿ ನಾವು ಎಲ್ಲರೂ ನಿಂತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೃತಜ್ಞತೆ ಚಪ್ಪಾಳೆ ಹೊಡೆದ ಕೃತಜ್ಞತೆ ಸಲ್ಲಿಸುತ್ತೇವೆ. ಗಂಗಮ್ಮ, ನಂದಿನಿ, ವಿಶ್ವನಾಥ್ ಸಿದ್ದಯ್ಯನವರೇ, ಅಧಿಕಾರಿಗಳಂತ ನಸರುಲ್ಲವರೇ, ಪಟ್ಟಣ ಪಂಚಾಯತ್ ಸದಸ್ಯರಾದಂಥ ವಿನಯ್ ಅವರೇ, ರಂಗರಾಜ್ ಅವರೇ, ಶಫಿ ಅವರೇ, ನಮ್ಮ ರಾಮಣ್ಣ ಅವರೇ, ನಮ್ಮ ಹಿರಿಯ ಊರಿನ ಮುಖಂಡರು ಆದಂಥ ಮೇಘರಾಜ್ ಅವರೇ, ಪ್ರಕಾಶ್ ಅವರೇ, ರಾಜೀವ್ ಅವರೇ ಹಾಗೂ ಚಂದಪ್ಪನವರೇ ಮತ್ತು ಇಲ್ಲೆಲ್ಲ ಬಂದಿರುವಂಥ ಫಲಾನುಭವಿಗಳೇ, ಈಗ ಫಾರಂ 3ಗೆ ಮನೆ ಬಾಗಿಲಿಗೆ ಬರೋದನ್ನು ನಾನು ನೆನೆಸ್ಕೊಂಡಾಗ ಪಡೆಯೋದೇನಂದರೆ, ಬಹುಶಃ ಅವಾಗ ಎಸ್.ಎಂ. ಕೃಷ್ಣ ಅವರ ಸರ್ಕಾರ ಇರಬೇಕು, 94-95 ಇಸ್ವಿಯಲ್ಲಿ ಹೆಚ್ಚು ಕಡಿಮೆ. ಆ ಸಂದರ್ಭದಲ್ಲಿ ಅದಾದಮೇಲೆ 99 ಇರಬೇಕು, ಎಷ್ಟು 99 ಇಸ್ವಿ, 94 ಆದಮೇಲೆ 99 ಅವರ ಸರ್ಕಾರ ಬಂತು. ಆ ಟೈಮ್ನಲ್ಲಿ ಈ ದಾವಣಗೆರೆಯಲ್ಲಿ ನಮ್ಮ ಹೊರಪಡೆ ತಾಲೂಕು ದಾವಣಗೆರೆ ಜಿಲ್ಲೆ ಸೇರಿತ್ತು. ಅವಾಗ ಜಿಲ್ಲಾಡಳಿತ ಮನೆ ಬಾಗಿಲಿಗೆ ಅನ್ನುವಂಥ ಒಂದು ಕಾರ್ಯಕ್ರಮ ಮಾಡಿದ್ರು. ಇಡೀ ಡಿ ಸಿ ಅವರೇ ಎಲ್ಲ ಹಳ್ಳಿಗಳಿಗೂ ಬರ್ತಿದ್ರು. ಅವರು ಶಿವರಾಮರವರು ಡಿ ಸಿ ಅವರಾಗಿದ್ದರು. ಎಲ್ಲ ಕಾರ್ಯಕ್ರಮ ಅಲ್ಲಿ ವೃದ್ಧಾಪ್ಯ ವೇತನ, ವಿಧವಾ ವೇತನ ಕೊಡೋದು, ಅವ್ರಿಗೆ ಸಂಬಳ ಕೊಡೋದು, ಪ್ರತಿಯೊಂದು ಸರ್ಟಿಫಿಕೇಟ್ ಈ ಥರ ಫಾರಂ, ಈ ಥರ ಅವ್ರ ಮನೆ ಪಟ್ಟ ಕೊಡೋದು, ಗಂಗಾ ಕಲ್ಯಾಣ ಯೋಜನೆ ಬರ್ತಕ್ಕಂಥ ಸೌಲಭ್ಯಗಳು ಕೊಡೋದು ಎಲ್ಲ ಹಳ್ಳಿಗಳಿಗೆ ಬಂದು ಅಲ್ಲೇ ವಿತರಣೆ ಮಾಡ್ತಿದ್ರು. ಅಲ್ಲೇ ಜನರಿಗೆ ಕಳಿಸ್ಬಿಟ್ರು. ಅಲ್ಲಿ ಬರ್ತಿದ್ರು, ಡಿ ಸಿ ಬರ್ತಿದ್ರು, ಎಸ್ ಪಿ ಬರ್ತಿದ್ರು, ಆಮೇಲೆ ಅಲ್ಲಿರುವಂಥ ಶಾಸಕರು ಬರ್ತಿದ್ರು. ಇಡೀ ಸರ್ಕಾರವನ್ನು ಮನೆ ಬಾಗಿಲಿಗೆ ತಗೊಂಡು ಹೋಗಿರ್ತಕ್ಕಂಥ ಒಂದು ಹೆಮ್ಮೆಯ ಒಂದು ಕಾರ್ಯಕ್ರಮ ಅವಾಗ 99ರಲ್ಲಿ ನಡೆದಂಥ ಒಂದು ಘಟನೆ. ತಾನೇ ಪತ್ರಿಕಾ ಮೂಲಕ ಸಹಿತ ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆಗಳ ವ್ಯಾಪ್ತಿಯಲ್ಲಿ ಮೇಳಗಳನ್ನು ನಡೆಸಿ ಸಾರ್ವಜನಿಕರು ಆಫೀಸ್ ಕಚೇರಿಗಳಿಗೆ ಅಲ್ಲಾಡುವುದು ತಪ್ಪಿಸಿ ಮನೆ ಬಾಗಿಲಿಗೆ ಕೊಡಬೇಕಂತೇಳಿ ಹೇಳೋದಕ್ಕೆ ಇವತ್ತಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಕೊಟ್ಟೂರು ಪಟ್ಟಣದ ವ್ಯಾಪ್ತಿಯಲ್ಲಿ
ಸುಮಾರು 16,401 ಆಸ್ತಿಗಳಿದ್ದಾವೆ. ಅದರಲ್ಲಿ 8,723 ನಿವೇಶನಗಳಿದ್ದಾವೆ. ವಾಸದ ಮನೆಗಳು ಬಂದುಬಿಟ್ಟು 7,159 ಇದ್ದಾವೆ. ವಾಣಿಜ್ಯ ಮಳಿಗೆಗಳು ಬಂದುಬಿಟ್ಟು 472 ಇದ್ದಾವೆ. ಈಗಾಗಲೇ ಇವತ್ತಿನ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಆದೇಶದಂತೆ ನಮ್ಮ ಪಟ್ಟಣ ಪಂಚಾಯಿತಿಯಿಂದ ಮನೆ ಬಾಗಿಲಿಗೆ ಹೋಗಿ 11,117 ನಮೂನೆ ಮೂರುಗಳನ್ನು ವಿತರಣೆ ಮಾಡಿದ್ದೀವಿ. ಇನ್ನು ಬಾಕಿ ಉಳಿದಿರುವಂತಹ 5,284 ಆಸ್ತಿಗಳಿಗೆ ನಮೂನೆ ಮೂರನ್ನು ವಿತರಣೆ ಮಾಡಬೇಕಾಗಿದೆ. ಪ್ರತಿದಿನ ನಮ್ಮ SWM ವೆಹಿಕಲಲ್ಲಿ ಕಸ ಸಂಗ್ರಹಣೆ ಮಾಡುವ ವಾಹನದಲ್ಲಿ ನಾವು ಪ್ರತಿಯೊಂದನ್ನು ಸಹ ಫಾರಂ 3 ತಗೋಬೇಕಂದ್ರೆ ಏನು ದಾಖಲಾತಿ ಹಾಜರುಪಡಿಸ್ಬೇಕು, ಖಾತಾ ಬದಲಾವಣೆಗೆ ಏನು ದಾಖಲಾತಿ ಹಾಜರುಪಡಿಸ್ಬೇಕು ಅಂತೇಳಿ ರೆಗ್ಯುಲರಾಗಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ ಪಟ್ಟಣದ ವ್ಯಾಪ್ತಿಯಲ್ಲಿ. ಈಗಾಗಲೇ ನಮ್ಮಲ್ಲಿ ಸ್ವೀಕೃತವಾದ ಅರ್ಜಿಗಳನ್ನು ಯಾವುದೇ ವಿಳಂಬವಿಲ್ಲದೆ ಕೊಡ್ತಾ ಇದ್ದೀವಿ. ಅಂಥವು ಯಾವ ವಿಳಂಬ ಇದ್ದರೆ ಸಾರ್ವಜನಿಕರು ಬಂದು ನನಗೆ ನೇರವಾಗಿ ಭೇಟಿಯಾಗಿ ನಮ್ಮನೆ ಮೂರು ಮತ್ತು ಖಾತಾ ಬದಲಾವಣೆ ಹಾಗೂ ಪಟ್ಟಣ ಪಂಚಾಯಿತಿಯಿಂದ ಯಾವುದೇ ಸೌಲಭ್ಯಗಳಿಗೆ ತೊಂದರೆ ಆದರೂ ಸಹಿತ ನನ್ನ ಗಮನಕ್ಕೆ ತರಬಹುದು. ಇನ್ನೊಂದೇನಪ್ಪ ಅಂದರೆ, ಈ ಒಂದು ನಮೂನೆ ಮೂರು ವಿತರಣೆ ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಆಸಕ್ತಿಯಂತೆ ಮಾಡಿದ್ದೀವಿ. ಅವರು ಒಂದು ನಮ್ಮಲ್ಲಿ ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ ಭಾಳ 100ಕ್ಕೆ 100ರಷ್ಟು ಯಶಸ್ವಿಯಾಗಿದೆ. ಸಾರ್ವಜನಿಕರು ನಮ್ಮ ಕೊಟ್ಟೂರಲ್ಲಿ ಸಾರ್ವಜನಿಕರು ಸಾಕಷ್ಟು ಜನ ಇದರ ಉಪಯೋಗ ತಗೊಂಡಿದ್ದಾರೆ. ಮತ್ತು ಇನ್ನು ಯಾರಿಗೂ ಫಾರಂ 3 ಬಂದಿಲ್ಲ ಅವರೆಲ್ಲ ಬಂದು ನಮ್ಮಲ್ಲಿ ದಾಖಲಾತಿಗಳನ್ನು ಕೊಟ್ಟಲ್ಲಿ ಕೂಡಲೇ ಯಾವುದೇ ವಿಳಂಬವಿಲ್ಲದೆ ಅವತ್ತಿನ ದಿನ ಇಲ್ಲ ತಿರುಗಿ ದಿನ ನಾವು ಅದನ್ನು ತಮ್ಮ ಮನೆ ಬಾಗಿಲಿಗೆ ತಲುಪುವ ಒಂದು ವ್ಯವಸ್ಥೆ ಮಾಡ್ತೀವಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ, ಈ ಕುರಿತು ಇವತ್ತಿನ ದಿನ ನಾವು ಪುತ್ತೂರಿನ 1ನೇ ವಾರ್ಡಿನ ವ್ಯಾಪ್ತಿಯಲ್ಲಿ ಬರುವಂಥ ಗಚ್ಚಿನ ಮಠದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದಂತೆ ಫಾರಂ 3 ಮೇಳವನ್ನು ಇಲ್ಲಿ ಒಂದು ಹಮ್ಮಿಕೊಂಡಿದ್ವಿ. ಈ ಒಂದು ಮೇಳದಲ್ಲಿ ಸುಮಾರು 150ರಿಂದ 200 ಫಲಾನುಭವಿಗಳು ಭಾಗವಹಿಸಿದರು. ಮತ್ತು ನಮ್ಮ ಪಟ್ಟಣ ಪಂಚಾಯಿತಿಯ ಸದಸ್ಯರು, ವಿವಿಧ ಸಂಘ ಸಂಸ್ಥೆಯ ಮುಖಂಡರು ಸಹಿತ ಭಾಗವಹಿಸಿದರು. ಮೊನ್ನೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಬದ್ದಿ ರೇಖಾ ರಮೇಶ್ ಮೇಡಮರವರ ಅಧ್ಯಕ್ಷತೆಯಲ್ಲಿ, ಉಪಾಧ್ಯಕ್ಷರಾದ ಸಿದ್ದೇರವರ ಉಪಸ್ಥಿತಿಯಲ್ಲಿ ಈ ಮೇಳವನ್ನು ಇವತ್ತಿನ ದಿನ ಇಲ್ಲಿ ಮಾಡಿದ್ದೀವಿ. ನಮ್ಮ ಕೊಟ್ಟೂರಲ್ಲಿ 20 ವಾರ್ಡುಗಳಿದ್ದಾವೆ. 20 ವಾರ್ಡುಗಳಲ್ಲಿ ಟೋಟಲ್ ಆಸ್ತಿಗಳನ್ನು ಬಂದುಬಿಟ್ಟು 16,401 ಆಸ್ತಿಗಳಿದ್ದಾವೆ. ಅದರಲ್ಲಿ ನಿವೇಶನ ಬಂದುಬಿಟ್ಟು 8,700 ಇದ್ದಾವೆ ಖಾಲಿ ನಿವೇಶನಗಳು. ಕಟ್ಟಡಗಳು ಬಂದುಬಿಟ್ಟು 7,159 ಇದ್ದಾವೆ. ವಾಣಿಜ್ಯ ಮಳಿಗೆಗಳು ಬಂದುಬಿಟ್ಟು 472, ಎಲ್ಲ ಸೇರಿ 16,401 ಆಸ್ತಿಗಳಿದ್ದಾವೆ. ಈ ಆಸ್ತಿಗಳಲ್ಲಿ ನಾವು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯನಗರಕ್ಕೆ ಬಂದಾಗಿಂದಲೂ ನಿರಂತರವಾಗಿ ಪಟ್ಟಣ ಪಂಚಾಯಿತಿ ಮನೆ ಬಾಗಿಲಿಗೆ ಎಂಬ ಒಂದು ಕಾರ್ಯಕ್ರಮವನ್ನು ನಾವು ಪಟ್ಟಣ ಪಂಚಾಯಿತಿಯಿಂದ ಸಿಬ್ಬಂದಿ ವರ್ಗದವರು ಎಲ್ಲ ಸೇರಿ ಹಮ್ಮಿಕೊಂಡು ನಮ್ಮ SWM ವಾಹನಗಳಲ್ಲಿ ನಾವು ಫಾರಂ 3 ಮತ್ತು ಖಾತಾ ಬದಲಾವಣೆಗೆ ಸಂಬಂಧಪಟ್ಟಂತೆ ಹಾಗೂ ಆಸ್ತಿಯಲ್ಲಿರುವ ತಪ್ಪುಗಳನ್ನು ತಿದ್ದುಪಡಿಗಾಗಿ ಏನೇನು ದಾಖಲೆ ಸಲ್ಲಿಸಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ನಿರ್ದೇಶನ ಕೊಟ್ಟಿದ್ದರು. ದಾಖಲಾತಿ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕು. ಆಮೇಲೆ ಸಾರ್ವಜನಿಕರಿಗೆ ಫಾರಂ 3 ಅಂದರೆ ಏನನ್ನೋದು ಒಂದು ಮಾಹಿತಿ ಅವರಿಗೆ ಹೋಗಬೇಕು ಅನ್ನೋ ಒಂದು ಅವ್ರದ್ದೊಂದು ಏನು ಸೂಚನೆ ಇತ್ತು. ಅದರಂತೆ ಇವತ್ತು ನಾವು ಪಟ್ಟಣದಲ್ಲಿರುವಂತಹ 16,401ರಲ್ಲಿ ಇಲ್ಲಿವರೆಗೂ 11,117 ಮನೆಗಳಿಗೆ ಫಾರಂ 3ಯನ್ನು ಈಗಾಗಲೇ ವಿತರಣೆ ಮಾಡಿದ್ದೀವಿ. ವಿತರಣೆಯಲ್ಲಿ ಎಲ್ಲ ನಮೂನೆಗಳನ್ನು ಮನೆ ಬಾಗಿಲಿಗೆ ಹೋಗಿಕೊಟ್ಟಿದ್ದೀವಿ. ಆಮೇಲೆ ಅವೇರ್ನೆಸ್ ಪ್ರೋಗ್ರಾಮ್ ಮೂಲಕ ಅಲ್ಲಲ್ಲಿ ಒಂದು ಸಭೆಗಳನ್ನು ನಡೆಸಿಕೊಟ್ಟಿದ್ದೀವಿ. ಇದಲ್ಲದೆ ಇವತ್ತಿನ ದಿನ ಮಾನ್ಯ ಜಿಲ್ಲಾಧಿಕಾರಿಗಳು ಏನು ತಿಳಿಸಿರುವಂತೆ ಮೇಳವನ್ನು ಮಾಡಿ ಇಲ್ಲೂ ಸಹ ಸುಮಾರು ಒಂದು 50 ನಮೂನೆ ಮೂರುಗಳನ್ನು ವಿತರಣೆ ಮಾಡಿದ್ದೀವಿ. ಜನನ ಪ್ರಮಾಣ ಪತ್ರವನ್ನು, ಜನನ ಮತ್ತು ಮರಣ ಪ್ರಮಾಣ ಪತ್ರಗಳನ್ನು ಸಹ ಇವತ್ತಿನ ದಿನ ನಾವು ಇಲ್ಲಿ ವಿತರಣೆ ಮಾಡಿದ್ದೀವಿ. ಸಾರ್ವಜನಿಕರಿಂದ, ಸಂಘ ಸಂಸ್ಥೆಗಳಿಂದ ಒಳ್ಳೆಯ ಒಂದು ರೆಸ್ಪಾನ್ಸ್ ಸಿಕ್ಕಿದೆ. ಈ ಕಾರ್ಯವನ್ನು ಇನ್ನು ಉಳಿದಿರುವಂಥ 5,200 ಆಸ್ತಿಗಳಿಗೆ ನಮೂನೆ 3ನ್ನು ವಿತರಿಸುವ ಕಾರ್ಯಕ್ರಮವನ್ನು ನಿರಂತರವಾಗಿ ಮುಂದುವರಿಸಲಾಗುವುದು. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಕ್ಕೆ ನಮ್ಮ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಸಾಕಷ್ಟು ಶ್ರಮಪಟ್ಟು ದಾಖಲಾತಿಗಳನ್ನು ಪಡೆದು ವಿಳಂಬವಿಲ್ಲದೆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ.
ಆಮೇಲೆ ತೆರಿಗೆ ವಸೂಲಾತಿ ಸಹಿತ ಚುರುಕು ಮಾಡಿದ್ದಾರೆ. ಇದೇ ಥರ ನೀರಿನ ತೆರಿಗೆಯಲ್ಲಿ ಸಹಿತ ಇತ್ತೀಚೆಗೆ ಒಂದು ತಿಂಗಳಿಂದ ಸ್ವಲ್ಪ ಜಾಸ್ತಿ ವಸೂಲಾತಿಗೆ ಗಮನ ಇಟ್ಟು ತಂಡಗಳನ್ನು ರಚಿಸಿ ವಸೂಲಿಯನ್ನು ಸಹ ಮಾಡ್ತಾ ಇದ್ದೀವಿ. ಈಗೇನು 5200 ಉಳಿದಿದ್ದಾವೆ ಅದನ್ನು ಸಹ ನಾವು ಅಸೆಂಬ್ಲಿ ವೆಹಿಕಲಲ್ಲಿ ಏನೇನು ದಾಖಲಾತಿ ಬೇಕಂತೇಳಿ ಸಾರ್ವಜನಿಕರಿಗೆ ತಿಳುವಳಿಕೆ ಬರುವ ಹಾಗೆ ಎಲ್ಲದರಲ್ಲಿ ಪ್ರಚಾರ ಮಾಡಿ, ಹೆಚ್ಚಿನ ಪ್ರಚಾರ ಮಾಡಿ ಅವರಿಂದ ದಾಖಲಾತಿಗಳನ್ನು ಪಡೆದು ನಮ್ಮ ಪಟ್ಟಣ ಪಂಚಾಯಿತಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಅಧ್ಯಕ್ಷರು, ನಮ್ಮ ಏನು ಚುನಾಯಿತ ಪ್ರತಿನಿಧಿಗಳ ಬಾಡಿ ಇದೆ ಅವರೆಲ್ಲರೂ ಸೇರಿ ಅವ್ರ ಮನೆ ಬಾಗಿಲಿಗೆ ಹೋಗಿ ನಿರಂತರವಾಗಿ ವಿತರಣೆ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಇದೆಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡಿರುವ ಒಂದು ನಿರ್ದೇಶನದಂತೆ ನಾವು ಫಾಲೋಅಪ್ ಮಾಡಿದ್ದೀವಿ. ಜನರಲ್ಲಿ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ. ಇದಕ್ಕೆಲ್ಲ ಕಾರಣಕರ್ತರಾದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ನಮ್ಮ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ವರ್ಗದ ಪರವಾಗಿ, ಚುನಾಯಿತ ಪ್ರತಿನಿಧಿಗಳ ಪರವಾಗಿ, ಸಾರ್ವಜನಿಕರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ.